ಛೀ ಥೂ ಅನಿಸ್ಕೊಳ್ಳೋ ಈ ಬದುಕು ಯಾಕೆ? ಮನೆಯವರಿಗೆ ಶಾಪ ಆಗೋ ಈ ಜನ್ಮ ಯಾಕೆ? ಸಾರಿ. ಈ ಹುಡುಗಿ ಯಾರೋ ಗೊತ್ತಿಲ್ಲ, ಆದ್ರೆ ನನ್ನ ಮನೆ ಸೊಸೆ ಆಗೋ ಎಲ್ಲ ಲಕ್ಷಣನೂ ಇವಳಲ್ಲಿದೆ. ನಿನ್ನ ಅವತ್ತು ಆ ದೇವಸ್ಥಾನದಲ್ಲಿ ನೋಡಿದ್ದೆ. ಹೆಣ್ಣು ಮಕ್ಕಳಿಗಿರ್ಬೇಕಾದ ಪದ್ಧತಿಗಳ ಬಗ್ಗೆ ನಿನಗಿರೋ ಆ ಬದ್ಧತೆ, ಹುಟ್ಟಿದ ಮನೆ ಮೆಟ್ಟಿದ ಮನೆ ಆಚಾರ ವಿಚಾರದ ವಿಷಯದಲ್ಲಿ ನಿನಗಿರೋ ತಿಳುವಳಿಕೆ, ಮುಖ್ಯವಾಗಿ ಮದುವೆ ವಿಷಯದಲ್ಲಿ ನಿನಗಿರೋ ಅಭಿಪ್ರಾಯ, ತಾಳಿ ಸಂಬಂಧದ ಬಗ್ಗೆ ನಿನಗಿರೋ ಮೌಲ್ಯಗಳು ನನ್ನ ಕಟ್ಟಾಕ್ಬಿಡ್ತು. ನಿನ್ನ ವರ್ತನೆಯಲ್ಲಿ ಅಹಂಕಾರ ಇಲ್ಲ, ಮಾತಲ್ಲಿ ಪೊಗರಿಲ್ಲ. ಸುಸಂಸ್ಕೃತ ಹುಡುಗಿಗೆ ಉದಾಹರಣೆಯಾಗಿ ನೀನವತ್ತು ನನಗೆ ಕಾಣಿಸ್ತೀಯಮ್ಮ. ಎಂತೆಂಥ ಲಕ್ಷಣಗಳಿರೋ ಹುಡುಗಿ ನಮ್ಮನೆಗೆ ಸೊಸೆಯಾಗಿ ಬರಬೇಕು ಅಂತ ನಾನ್ ಅಂದ್ಕೊಂಡಿದ್ನೋ, ಅದೇ ತರಹದ ವ್ಯಕ್ತಿತ್ವ ನಿಂದು ಅಂತ ನನಗ್ ಸ್ಪಷ್ಟವಾಗಿ ಅರ್ಥ ಆಯ್ತು. ನಮ್ ಕೈಲಾಶ್ಗೆ ಹೆಂಡತಿ ನೀನೇ ಅಂತ ನಾನ್ ಫಿಕ್ಸ್ ಆಗ್ಬಿಟ್ಟೆ. ನಿನ್ನ ನೋಡಿದ್ದು ಮೊದಲನೇ ಸಲ ದೇವಸ್ಥಾನದಲ್ಲಾದ್ರಿಂದ ಸೆಂಟಿಮೆಂಟ್ ಆಗಿ ಕೂಡ ಯೋಚನೆ ಮಾಡ್ದೆ. ಮದ್ವೆ ಅಂದ್ರೆ ಹೆಣ್ಣಿನ ಕುಟುಂಬದ ಬಗ್ಗೆ ಎಲ್ಲಾ ವಿಷಯಗಳು ವಿಚಾರಿಸ್ಬೇಕು ಅಂತಾರೆ. ಹಾಗೆ ನಿಮ್ಮ ಕುಟುಂಬ ಹೇಗೆ ಅಂತ ತಿಳ್ಕೊಳ್ಳೋಣ ಅಂತ ಎನ್ಕ್ವೈರಿ ಕೂಡ ಮಾಡಿಸ್ದೆ. ಕೃಷ್ಣಮೂರ್ತಿಯವ್ರ ಮನಸ್ಸು ಅಮೃತದಷ್ಟು ಸ್ವಚ್ಛವಾಗಿರೋದು ಅಂತ. ಅವರ ಮನಸ್ಸು ಹಾಲಿನಷ್ಟೇ ಶುದ್ಧವಾಗಿದೆ ಅಂತ. ಮಕ್ಕಳಿಬ್ರು ಪುಟಕ್ಕಿಟ್ಟ ಚಿನ್ನ ಅಂತ ಹೇಳಿದ್ರು. ಅದಕ್ಕೆ ಈ ಸಂಬಂಧ ಬೆಳೆಸಲೇಬೇಕು ಅಂತ ನಿರ್ಧಾರ ಮಾಡಿದೆ. ನೋಡು ಪ್ರಿಯಾ, ನಿನ್ ಮೇಲ್ ಕೋಪ ಮಾಡ್ಕೊಂಡೆ ಅಂತ ನೀನ್ ಮನ್ಸ್ಗೇನು ಹಚ್ಕೋಬೇಡ. ಬೇರೆ ಒಡವೆ ಆಗಿದ್ದಿದ್ರೆ ನೀನ್ ಹಾಕೊಂಡ್ರು ನನಗೇನ್ ಅಭ್ಯಂತರ ಇರ್ಲಿಲ್ಲ. ಆದ್ರೆ ಈ ಒಡವೆ ನನ್ನ ಸೊಸೆ ಕಾಪಾಡ್ಬೇಕಾಗಿರೋ ಪ್ರತಿಷ್ಠೆ ಆಗಿರೋದ್ರಿಂದ ಬೇಡ ಅಂದೆ. ಪರವಾಗಿಲ್ಲ ಅತ್ತೆ, ನಮ್ಮ ಅಕ್ಕಂಗ್ ನೀವ್ ಇಷ್ಟ ವ್ಯಾಲ್ಯೂ ಕೊಡ್ತಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ದೆ ಅವಸರ ಮಾಡಿದ್ ನಂದೇ ತಪ್ಪಲ್ವಾ? ಅಮ್ಮ ರಾಧಿಕಾ, ಯಾರಾದ್ರೂ ಮದ್ವೆ ಆದ್ಮೇಲೆ ಸೊಸೆಗೆ ಜವಾಬ್ದಾರಿ ಕೊಡ್ತಾರೆ. ಆದ್ರೆ ನಾನ್ ಹಾಗಲ್ಲ. ಮದ್ವೆಗ್ ಮುಂಚೆನೆ ನಮ್ಮನೆ ಗೌರವನ ಮೌಲ್ಯನ ಈ ಒಡವೆಗಳ ರೂಪದಲ್ಲಿ ನೀನ್ ಕೈ ಕೊಡ್ತಿದ್ದೀನಿ. ಅದನ್ನ ಕಾಪಾಡ್ಬೇಕಾಗಿರೋ ಜವಾಬ್ದಾರಿ ನಿಂದೆ. ಅಯ್ಯೋ ಅಣ್ಣ, ಏನಿದು? ಇಷ್ಟು ದಿನ ನನ್ನ ಮಗಳು ಅನ್ಕೊಂಡು ಎದೆ ಮೇಲೆ ಕೈ ಇಟ್ಕೊಂಡು ಸಂತೋಷವಾಗಿ ಹೇಳ್ತಿದ್ ನನ್ಗೆ, ನೀವು ಪದೇ ಪದೇ ನನ್ ಸೊಸೆ ಅಂತಿದ್ರೆ ಮನ್ಸು ಗರ್ವದಿಂದ ತುಂಬ್ತಿದೀಯಮ್ಮ. ನನ್ ಮಗಳನ್ನ ಯುವರಾಣಿ ತರ ಬೆಳೆಸಿದೀನಿ. ಯುವರಾಜನ್ ತರ ಅಳಿಯ ಬಂದ್ರೆ ಸಾಕು ಅಂದ್ಕೊಂಡಿದ್ದೆ. ಆದ್ರೆ ಏಕಾಏಕಿ ಚಕ್ರವರ್ತಿನೇ ನನ್ನ ಅಳಿಯ ಆಗ್ತಿದ್ದಾನೆ. ಈ ಜನ್ಮಕ್ಕೆ ಇದಕ್ಕಿಂತ ಅದೃಷ್ಟ ಇನ್ನೇನ್ ಬೇಕಮ್ಮ? ತಂದೆ ತಾಯಿಯಾಗಿ ನಮ್ಮ ಮಕ್ಕಳಿಂದ ಯಾವ ನಿರೀಕ್ಷೆನೂ ಇರಲ್ಲ ಅಣ್ಣ. ಮಕ್ಕಳು ಚೆನ್ನಾಗಿರ್ಬೇಕು ಅಂತಾನೆ ಕೋರ್ಕೋತೀವಿ. ಒಳ್ಳೆ ಅಳಿಯ, ಅರ್ಥ ಮಾಡ್ಕೊಳ್ಳೋ ಸೊಸೆ ಬರ್ಬೇಕು ಅಂತಾನೆ ಆಸೆ ಪಡ್ತೀವಿ.
ಇಬ್ರು ಅನ್ಯೋನ್ಯವಾಗಿದ್ದು ಹೆತ್ತೋರ್ಗೆ ಖುಷಿ ಕೊಟ್ರೆ ಅಷ್ಟೇ ಸಾಕು. ಹೆಣ್ಣು ಮಕ್ಕಳು ನಮ್ಮ ಮನೆ ಗೌರವನ, ಹುಟ್ಟಿದ ಮನೆ ಗೌರವನ ಕಾಪಾಡಿದ್ರೆ ಸಾಕು. ನನ್ ಮಗಳು ಆಸ್ತಿಲಿ ಬಡವಳಾದ್ರು ಗುಣದಲ್ಲಿ ಮಾತ್ರ ಶ್ರೀಮಂತೆ. ಅವಳಿಂದ ನಿಮ್ ಕುಟುಂಬದ ಪ್ರತಿಷ್ಠೆ ಹೆಚ್ಚಾಗತ್ತೆ ಅಂತ ನಾನ್ ಮಾತು ಕೊಡ್ತಿದ್ದೀನಿ. ಯಾವ ಕಷ್ಟನೂ ಬರ್ದೆ, ಯಾವ ಸಮಸ್ಯೆನೂ ತಲೆ ಎದ್ದೆ ಅವಳ ಗಂಡನ್ ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತ ಗರ್ವದಿಂದ ಹೇಳ್ತಿದ್ದೀನಿ. ಅಮರ್, ಜಾಸ್ತಿ ಯೋಚನೆ ಮಾಡಬೇಡ್ವೋ. ನೀನಿನ್ನೂ ಪೂರ್ತಿಯಾಗಿ ರಿಕವರ್ ಆಗಿಲ್ಲ. ಸ್ವಲ್ಪ ರೆಸ್ಟ್ ತಗೊಳ್ಳೋ. ಹೇಗೋ ರೆಸ್ಟ್ ತಗೊಳ್ಳೋದು? ನಾವು ಪ್ರೀತಿಸಕ್ ಶುರು ಮಾಡ್ದಾಗಿಂದ ರಾಧಿಕಾ ಯಾವತ್ತಾದ್ರೂ ಹೀಗೆ ಬಿಹೇವ್ ಮಾಡಿದಾಳ? ನಾನು ಅನುಮಾನ ಪಡ್ತಿರೋ ಹಾಗೆ ಅವಳನ್ನ ಯಾರೋ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಕಣೋ. ಇಲ್ದಿದ್ರೆ ನಾನು ಅಂತ ಸೀರಿಯಸ್ ಕಂಡೀಷನ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿದ್ರೆ ರಾಧಿಕಾ ನನ್ನ ಪಕ್ಕ ಇಲ್ಲಾಂದ್ರೆ ಏನೋ ಅರ್ಥ? ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದವಳು ನೆಕ್ಸ್ಟ್ ಡೇನೆ ಊರಿಗೆ ಹೋಗೋದಂದ್ರೆ ಏನು? ನನ್ ಸಿಕ್ಸ್ ಸೆನ್ಸ್ ಏನೋ ಕೆಟ್ಟದಾಗಿದೆ ಅಂತಿದೆ. ಟೆಂಪಲ್ಗೆ ಹೋಗಿ ಬಂದ್ಮೇಲಿಂದ ರಾಧಿಕಾ ಫೋನ್ ಕೂಡ ರೀಚ್ ಆಗ್ತಿಲ್ಲ. ಏನೋ ನಡೀತಿದೆ ಕಣ. ಏನ್ ನಡೀತಿರುತ್ತೆ? ನಿನ್ಗಿಂತ ದೊಡ್ಡ ಮನುಷ್ಯನ್ ಜೊತೆ ಮದ್ವೆ ನಡೀತಿರುತ್ತೆ. ಚಿಕ್ಕಮ್ಮ, ನನ್ ಮೇಲ್ ಕೂಗಾಡಿದ್ರೆ ಏನ್ ಬರುತ್ತೆ? ನಿನ್ಗಿಷ್ಟೆಲ್ಲ ಆದ್ರೂ ಆ ಹುಡ್ಗಿ ನಿನ್ ಪಕ್ಕದಲ್ಲಿಲ್ಲ ಅಂದ್ರೆ ನಿನಗ್ ಕೈ ಕೊಟ್ಟು ಇನ್ಯಾರ್ನೋ ಮದ್ವೆ ಆಗಕ್ ಹೊರಟಿದ್ದಾಳೆ ಅನ್ನೋದು ನಿನ್ಗೆ ಅರ್ಥ ಆಗ್ತಿಲ್ವಾ? ನನ್ ರಾಧಿಕನ್ ಬಗ್ಗೆ ಇನ್ನೊಂದ್ ಮಾತು ತಪ್ಪಾಗಾಡಿದ್ರು ನಾನ್ ಸುಮ್ನೆ ಇರಲ್ಲ. ಅಷ್ಟಕ್ಕೂ ನಮ್ ಪ್ರೀತಿ ಬಗ್ಗೆ ನಿನ್ಗೇನ್ ಗೊತ್ತು ಅಂತ ಮಾತಾಡ್ತಿದ್ಯಾ? ನಾವಿಬ್ರು ಒಬ್ರಿಗೋಸ್ಕರ ಒಬ್ರು ಹುಟ್ಟಿದೀವಿ, ಒಬ್ರಿಗೋಸ್ಕರ ಒಬ್ರು ಬದುಕ್ತಿದೀವಿ. ನಾನಲ್ದೆ ಇನ್ನೊಬ್ರನ್ ಮದ್ವೆ ಆಗೋ ಪರಿಸ್ಥಿತಿ ಏನಾದ್ರೂ ಬಂದ್ರೆ ಸಾಯೋ ಯೋಚನೆ ಮಾಡ್ತಾಳೆ ಹೊರತು ನಾನ್ ಬೇಡ ಅಂತ ಇನ್ನೊಬ್ರ ಹತ್ರ ತಾಳಿ ಕಟ್ಟಿಸ್ಕೊಳ್ಳಲ್ಲ. ನಾನು ಅಷ್ಟೇ. ರಾಧಿಕಾ ಅಲ್ದೆ ನನ್ ಜೀವನದಲ್ಲಿ ಇನ್ನೊಬ್ರನ್ನ ಊಹಿಸ್ಕೊಳ್ಳೋ ಸಾಹಸ ಕೂಡ ಮಾಡಲ್ಲ. ನಮ್ದು ಅಂತ ದೊಡ್ಡ ಪ್ರೇಮ. ಸಾಕ್ ಸುಮ್ನಿರಪ್ಪ. ಇದೆಲ್ಲ ಹೇಳೋಕ್ ಚೆನ್ನಾಗೇ ಇರುತ್ತೆ. ತಿರ್ಗೋ ಅಷ್ಟ್ ದಿನ ನಿನ್ ಜೊತೆ ತಿರ್ಗದ್ಲು. ನಿನ್ನ ಸಹಿಸ್ಕೊಳಕ್ ಆಗಲ್ಲ ಅಂತ ಅವಳ ದಾರಿ ಅವಳು ನೋಡ್ಕೊಂಡಿರ್ತಾಳೆ. ಸ್ವಲ್ಪ ಸುಮ್ನಿರ್ತೀಯ ಅಮ್ಮ. ಅಣ್ಣ ಮೊದ್ಲೇ ಟೆನ್ಷನ್ ಅಲ್ಲಿದ್ರೆ ಹೀಗ ಮಾತಾಡೋದು? ಹೋಗಿಲ್ಲಿಂದ. ನಿಜ ಹೇಳಿದ್ರೆ ಯಾರಿಗಾದ್ರೂ ಹೀಗೆ ಕಹಿಯಾಗಿರುತ್ತೆ. ಎಲ್ಲಿದ್ಯಾ ರಾಧಿಕಾ? ನನ್ಗೆ ಆಕ್ಸಿಡೆಂಟ್ ಆಗದೆ ಇದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮ ಅಪ್ಪನ ಹತ್ರ ನಿಜ ಹೇಳಿ ನಮ್ ಪ್ರೀತಿನ ಗೆಲ್ಲಿಸ್ತಿದ್ದೆ. ಏ, ರಾಧಿಕಾ ಎಲ್ಲಿದ್ದಾಳೆ ಅಂತ ಹೇಗೋ ತಿಳ್ಕೊಳ್ಳೋದು? ನಾನು ಅರ್ಜೆಂಟಾಗಿ ರಾಧಿಕಾನ್ ಮೀಟ್ ಮಾಡ್ಬೇಕು. ರಾಧಿಕಾ, ರಾಧಿಕಾ. ನಡೀತಿರೋದು ನನ್ನ ಏಕೈಕ ಮಗನ ಮದುವೆ. ಯಾವ ಕೊರತೆನೂ ಬರ್ದೇ ಇರೋ ಹಾಗೆ ಹುಷಾರಾಗಿ ನೋಡ್ಕೊಳ್ಳಿ. ಹಾಗೆ ಆಗ್ಲಮ್ಮ. ಅಮ್ಮವ್ರೆ, ನಿಮ್ಮನ್ನ ನೋಡಕ್ ಯಾರೋ ಬಂದಿದಾರಮ್ಮ. ಸರಿ, ನೀನ್ ಹೊರಡು.
ಯಾರು? ಹೇಗಿದೆಯಾ ತಂಗಿಯಮ್ಮ? ನಿನ್ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಿದ್ರು ನಿನ್ನ ಒಳ್ಳೇದು ಕೆಟ್ಟದ್ದು ನೋಡ್ಕೊಂಡು ನಿನ್ ಜೊತೆ ಇರೋ ಅವಕಾಶ ಸಿಗದೆ ಹೋಯ್ತಮ್ಮ. ಎಂತದೇ ತಪ್ಪಿದ್ರು 14 ವರ್ಷ ಮಾತ್ರ ಶಿಕ್ಷೆ ಆಗುತ್ತೆ. ನಾನ್ ಮಾಡಿರೋ ತಪ್ಪಿಗೆ ನೀನ್ ನನಗೆ ಅದಕ್ಕಿಂತ ಹೆಚ್ಚಿಗೆ ದೂರ ಇಟ್ಟಿದ್ಯಮ್ಮ. ಅದಕ್ಕೆ ಮತ್ತೆ ನಿನ್ನ ಹತ್ರ ಬರೋ ಧೈರ್ಯ ಮಾಡಿರ್ಲಿಲ್ಲ. ಸೋದರಳಿ ಏನ್ ಮದುವೆ ಅಂತ ಗೊತ್ತಾಗಿ ಉಟ್ಪಟ್ಟೆಲೆ ಬಂದ್ಬಿಟ್ವಿ. ಸಂಬಂಧನೇ ಕಡ್ದು ಹೋದ್ಮೇಲೆ ಕರೀದೇ ಇರೋ ಸಮಾರಂಭಕ್ಕೆ ಬರೋ ಅವಶ್ಯಕತೆ ಇಲ್ಲ. ಹಾಗನ್ಬೇಡಿ ಅದಕ್ಕೆ ಪಾಪ ಅವರು. ಸಮಜಾಯಿಷಿ ಕೊಡೋ ಅವಶ್ಯಕತೆ ಇಲ್ಲ. ಅತ್ತೆ, ನಾವು ಹೋಗೋದ್ ಬೇಡ. ಹೋದ್ರೂ ನಿಮ್ಮತ್ತೆ ನಮ್ಮನ್ನ ಕ್ಷಮಿಸಿ ಈ ಮದ್ವೆಲ್ ನಮ್ಮನ್ನ ಇರೋಕ್ ಬಿಡಲ್ಲ ಅಂತ ಅಪ್ಪ ನಮಗ್ ಹೇಳಿದ್ರು. ನಿಮ್ ಬಗ್ಗೆ, ನಿಮ್ ದೊಡ್ಡತನದ ಬಗ್ಗೆ ಅಪ್ಪ ಹೇಳಿದನ್ ಕೇಳಿದ್ನೇ ಹೊರತು ನಿಮ್ಮನ್ನ ಯಾವತ್ತೂ ನೋಡಿರ್ಲಿಲ್ಲ. ಕನಿಷ್ಠ ನಿಮ್ ಕಾಲಿಗೆ ನಮಸ್ಕಾರ ಮಾಡಿ ನಿಮ್ ಆಶೀರ್ವಾದ ತಗೊಳ್ಳೋ ಅದೃಷ್ಟನೂ ನನಗಿಲ್ಲ ಅಂತ ದಿನಾ ಬೇಜಾರಾಗ್ತಿತ್ತು. ಈಗ್ಲಾದ್ರೂ ನಿಮ್ ಜೊತೆ 2 ದಿನ ಉಳ್ಕೋಬಹುದು ಅಂತ ನಾನೇ ಹಠ ಹಿಡಿದು ನಮ್ಮಪ್ಪ ಅಮ್ಮನ್ನ ಕರ್ಕೊಂಡ್ ಬಂದೆ. ನಿಮ್ ಅಭಿಮಾನ ಪಡೆಯೋ ಅವಕಾಶ ಕೂಡ ಇಲ್ವಾ ಅತ್ತೆ? ಒಬ್ಳು ಹೆಣ್ಮಗಳಾಗಿ ಬೇಡ್ಕೊಳ್ತಿದ್ದೀನಿ. ಭಾವನ್ ಮದ್ವೆ ನೋಡೋ ಅವಕಾಶನ ನಮಗ್ ಕೊಡಿ ಅತ್ತೆ. ಅದಾದ್ಮೇಲೆ ಈ ಜನ್ಮದಲ್ಲಿ ನಮ್ ಮುಖ ನಿಮಗ್ ತೋರ್ಸಲ್ಲ. ನೀವು ನಮ್ಮನ್ನ ಕ್ಷಮಿಸಲ್ಲ ಅಂತ ಅರ್ಥ ಆಯ್ತು ಅತ್ತೆ. ಕನಿಷ್ಠ ನಿಮ್ಮನ್ನ ನೋಡೋ ಅದೃಷ್ಟನಾದ್ರೂ ಸಿಕ್ತು. ನನಗಷ್ಟು ಸಾಕು ಅತ್ತೆ. ನಡೀರಿ ಅಪ್ಪ. ನಿಂತ್ಕೊಳ್ಳಿ. ಶುಭ ಕಾರ್ಯಕ್ಕೆ ಬಂದಿರೋ ಹೆಣ್ಮಗಳು ಮನೆ ಮುಂದೆ ನಿಂತು ಕಣ್ಣೀರ್ ಹಾಕಿ ಹೋಗೋದು ಒಳ್ಳೇದಲ್ಲ. ನಿನಗೋಸ್ಕರ ಒಪ್ಕೊಳ್ತಿದ್ದೀನಿ. ಮದ್ವೆ ಮುಗಿಸ್ಕೊಂಡು ಹೋಗಿ. ಕ್ಷಮಿಸ್ಬಿಡು ತಂಗಿಯಮ್ಮ. ಅಮ್ಮ,
ಯಾರಮ್ಮ ಇವರು? ನಾನು ನಿನ್ ಸೋದ್ರ ಮಾವನಪ್ಪ. ನಿಮ್ಮ ಅಮ್ಮನ ಅಣ್ಣ ನಾನು. ಇವಳು ನನ್ನ ಮಗಳು, ಇವರು ನಿಮ್ಮತ್ತೆ. ಚೆನ್ನಾಗಿದ್ದೀರಾ ಬಾವ? ಅಪ್ಪ ಯಾವಾಗ್ಲೂ ನಿಮ್ ಬಗ್ಗೆ ಹೇಳ್ತಾನೆ ಇರ್ತಾರೆ. ಅಮ್ಮ, ನನಗೊಬ್ಬ ಸೋದರ ಮಾವ ಇದ್ದಾನೆ ಅನ್ನೋ ವಿಷಯ ಯಾಕಮ್ಮ ಹೇಳಿಲ್ಲ? ಇವರಲ್ಲಿ ಹೇಳ್ಕೊಳ್ಳೋದಿಕ್ಕೆ ದೊಡ್ಡತನ, ತಿಳ್ಕೊಳ್ಳೋಷ್ಟು ಒಳ್ಳೆತನ ಇವರಲ್ಲಿ ಇಲ್ದೇ ಇರೋದ್ರಿಂದ ಹೇಳಿರ್ಲಿಲ್ಲ. ನೋಡಿ, ನೀವಿಲ್ಲಿರೋ 2 ದಿನಾನು ಸರಿಯಾಗಿರ್ಬೇಕು. ಏನಾದ್ರೂ ತೊಂದರೆ ಕೊಡಕ್ ಬಂದ್ರೆ ಖಂಡಿತ ಸುಮ್ನಿರಲ್ಲ. ಹುಷಾರ್. ಬಾ ಕೈಲಾಶ್. ನಿನ್ನ ಏನೋ ಅಂದ್ಕೊಂಡಿದ್ದೆ, ನೀನು ಸಾಮಾನ್ಯದೊಳಲ್ಲ. ನಿನ್ನತ್ತೆ ಕೋಪದಲ್ಲಿ ನೋಡ್ತಿದ್ದ ಹಾಗೇನೆ ಹೊರಟೋಗ್ಬಿಡೋಣ ಅಂದ್ಕೊಂಡಿದ್ದೆ. ನಿನ್ ಮಾತಿನಿಂದ ಸರಿಯಾಗಿ ಕೊಟ್ಟಿದ್ಯಾ. ಇಷ್ಟು ದೂರ ಬಂದಿದ್ದು ಹೊರಟು ಹೋಗೋದಕ್ಕ ಅಪ್ಪ? ಬಾವಾನೇ ನಿನ್ ಗಂಡ ಅಂತ ಯಾವಾಗ್ಲೂ ಹೇಳ್ತಿದ್ಯಲ್ಲ, ಅದೀಗ ಬಲವಾಗಿ ನಾಟ್ಬಿಟ್ಟಿದೆ. ಇದ್ದಕ್ಕಿದ್ದ ಹಾಗೆ ಅತ್ತೆ ಇಷ್ಟು ಬೇಗ ಬಾವನ ಮದುವೆ ಮಾಡಲ್ಲ ಅಂತ ಗೊತ್ತಾಗಿದ್ದಕ್ಕೇನೆ ಇಷ್ಟು ತಡವಾಗಿ ಬಂದಿದ್ದೀನಿ. ನಾನ್ ಸ್ವಂತ ಅನ್ಕೊಂಡ ವ್ಯಕ್ತಿ ಜೊತೆ ಯಾರೋ ಜೀವನ ಹಂಚ್ಕೋತೀನಿ ಅಂದ್ರೆ ನಾನ್ ಹೇಗ್ ಸುಮ್ನಿರೋಕ್ ಸಾಧ್ಯ? ಬಾವ ನನ್ನವನು. ಅದನ್ನ ನಿಜ ಮಾಡ್ಬೇಕಾಗಿರೋದು ನೀನೇ ಅಪ್ಪ. ಹಾಗಂದಿದ್ ಚೆನ್ನಾಗಿದೆ. ನೋಡ್ತಾ ಇರು, ಈ ಮದ್ವೆ ನಿಲ್ಸೋಕೆ ಹೇಗ್ ಚಕ್ರ ತಿರ್ಗಿಸ್ತೀನಿ ಅಂತ. ಹೌದು ರೀ, ನಿಮ್ ತಂಗಿ ಇಷ್ಟಪಟ್ಟು ಮದ್ವೆ ಮಾಡಿಸ್ತಿದ್ದಾಳಂದ್ರೆ ಆ ಹುಡುಗಿ ಯಾರಾಗಿರ್ಬೋದು? ಯಾರೇ ಆದ್ರೂ ಸರಿ, ಅವಳನ್ನ ಒಂದ್ ಕೈ ನೋಡ್ಕೊಂಡು ಬಾವ ನನ್ ಜೊತೆ ಮದ್ವೆ ಆಗೋ ಹಾಗೆ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಭಗವಂತ, ನನ್ ಗುಂಡ್ಗೆ ಯಾವತ್ ನಿಲ್ಲುತ್ತೋ ಗೊತ್ತಿಲ್ಲ. ಅದ್ ನಿಲ್ಲೋ ಮುಂಚೆ ನನ್ ಮಗಳ ಮದುವೆ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಮದುವೆ ನಡೀತಿದೆ ಅನ್ನೋ ಸಂತೋಷ ಒಂದ್ ಕಡೆ, ಈ ಮದುವೆ ಆಗೋಕ್ ಮುಂಚೆ ನನ್ಗೇನಾದ್ರೂ ಆಗತ್ತೇನೋ ಅನ್ನೋ ಆತಂಕ ಇನ್ನೊಂದ್ ಕಡೆ. ಈ ಮದುವೆಗೆ ಯಾವುದೇ ಅಡ್ಡಿ ಆಗದೆ ಇರೋ ಹಾಗೆ ನೀನೇ ನೋಡ್ಕೋಬೇಕು ದೇವ್ರೆ. ಅಪ್ಪ, ಟ್ಯಾಬ್ಲೆಟ್ ತಗೊಳ್ಳಿ. ಏನ್ರಿ ಆ ತಾಳಿನ ಹಾಗ್ ನೋಡ್ತಾ ನಿಂತಿದ್ದೀರಾ? ಪ್ರತಿ ಬೊಟ್ಟಲ್ಲೂ ಸ್ತ್ರೀ ಸೌಭಾಗ್ಯ ಇರುತ್ತೆ, ಆದ್ರೆ ಈ ತಾಳಿಲಿ ಸೌಭಾಗ್ಯದ ಜೊತೆಗೆ
ಇನ್ನೊಂದು ವಿಶೇಷತೆನೂ ಇದೆ. ಅದಕ್ಕೆ ಇದನ್ನು ವಿಶೇಷವಾಗಿ ನೋಡ್ತಿದ್ದೆ. ಏನ್ರಿ ಆ ವಿಶೇಷತೆ? ನನ್ನ ಕೈಗಿರ್ಬೇಕಾಗಿದ್ದು ಉಂಗ್ರನ್ ಕರಗಿಸಿ ಈ ತಾಳಿ ಮಾಡಿಸಿದ್ದೀನಿ ಸುಜಾತ. ಆ ಉಂಗ್ರ ಅಂದ್ರೆ ನಿಮಗೆ ಎಷ್ಟು ಇಷ್ಟ ಅಲ್ವಾ ಅಪ್ಪ? ಅದನ್ನ ಯಾಕೆ ಕರಗ್ಸದ್ರಿ? ನನ್ನಮ್ಮ ಅವಳು ಮಾಂಗಲ್ಯನ್ ಕರಗಿಸಿ ನನಗೆ ಉಂಗ್ರ ಮಾಡಿಸಿದ್ಲು. ಯಾಕಂದ್ರೆ ಯಾವತ್ತೂ ನಮ್ಮ ಅಮ್ಮನ ಆಶೀರ್ವಾದ ನನಗಿರಬೇಕು ಅಂತ.